ಗದಗ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಮರಳು ಗಣಿಗಾರಿಕೆಯನ್ನು ನಡೆಸಲಾಗ್ತಾ ಇದೆ. ಗದಗ ಜಿಲ್ಲೆಯ ಹುಲ್ಲೂರು ಅಮರಾಪುರ ಬಳಿ ಮರಳು ದಂಧೆಯನ್ನು ನಡೆಸಲಾಗ್ತಾ ಇದೆ. ಯಾವುದೇ ಅನುಮತಿ ಇಲ್ಲದೆ ಭೂಮಿಯನ್ನು ಅಗಿತಾ ಇದ್ದಾರೆ ದಂಧೆಕೋರರು. ಯಾರ ಭಯವೂ ಇಲ್ಲದೆ ರಾಜಾರೋಷವಾಗಿ ಮರಳನ್ನು ಕದೀತಾ ಇದ್ದಾರೆ. ಮರಳುಗಾರಿಕೆ ನಡೀತಾ ಇದ್ರು, ಪೊಲೀಸರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಕಂಡು ಕಾಣದಂತೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದ್ದಾರೆ. ಪೊಲೀಸರಿಗೆ ಮಾಮೂಲಿ ಕೊಡ್ತಾರೆ ಅನ್ನೋ ಗುಸುಗುಸು ಮಾತುಗಳು ಬೇರೆ ಕೇಳಿ ಬರ್ತಾ ಇದೆ. ಮರಳು ದಂಧೆಕೋರರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ, ಹಂಗಾಗಿದೆ ಕತೆ. ಅಲ್ಲಿ ನೋಡಿ, ಸಿಕ್ಕಿದ ಕಡೆಗೆ ಬಗಿತಾ ಇದ್ದಾರೆ. ಮರಳನ್ನು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ರಾಜ್ಯದ ಸಂಪತ್ತು, ಸರ್ಕಾರದ ಸಂಪತ್ತಿದು. ಸರ್ಕಾರ ಇದರಿಂದ ಒಳ್ಳೆ ಆದಾಯ ಮಾಡ್ಕೋಬೋದು. ಆದರೆ ಏನು ಮಾಡ್ತಿದ್ದಾರೆ, ಬೇಕಾಬಿಟ್ಟಿಯಾಗಿ ಬಿಟ್ಬಿಟ್ಟವ್ರೆ ಖಾಸಗಿ ಅವ್ರಿಗೆ. ತಗೊಳ್ಳಿ, ಲೂಟಿ ಹೊಡೀರಿ, ನಿಮ್ಗೆ ಇಷ್ಟ ಬಂದಂಗೆ ದರೋಡೆ ಮಾಡಿ ನಮಗೊಂದು ಸ್ವಲ್ಪ ಕೊಟ್ಬಿಡಿ ಅಂತ ಅಲ್ಲಿನ ಅಧಿಕಾರಿಗಳು ಜನಪ್ರತಿನಿಧಿಗಳು. ಅವ್ರ ಗಮನಕ್ಕಿಲ್ಲ ಅಂತ ಏನಿಲ್ಲ. ಶಾಸಕರು ಗೊತ್ತಿರಲ್ವಾ, ಅಲ್ಲಿನ ಅಧಿಕಾರಿಗಳು ಗೊತ್ತಿರಲ್ವಾ? ಗೊತ್ತಿರುತ್ತೆ, ಆದರೂ ಸುಮ್ಮನೆ ಇರ್ತಾರೆ. ಯಾಕೆ ಹೇಳಿ? ಅವ್ರಿಗೆ ಬರಬೇಕಾಗಿರೋದು ಬರ್ತಾ ಇರುತ್ತೆ ಅಂತ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಗ್ದು ಹಾಕಿ ಅಂತ ಅವ್ರಿಗೆ ಬಿಟ್ಟಿದ್ದಾರೆ. ಹಾಗಾಗಿ ಖಾಸಗಿಯವರು ಮರಳು ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಎಷ್ಟು ರಾಯಲ್ಟಿ ಬರುತ್ತೆ ಗೊತ್ತೇನ್ರಿ? ಇದರಿಂದ ಎಷ್ಟು ಆದಾಯ ಇದೆ ಗೊತ್ತಾ? ಸುಮ್ಮನೆ ವೇಸ್ಟ್ ಮಾಡ್ಕೊಂಡು ಕೂತವ್ರೆ. ಸರ್ಕಾರದ ಹತ್ರ ದುಡ್ಡಿಲ್ಲ, ಬೊಕ್ಕಸ ಖಾಲಿಯಾಗಿದೆ. ಅಟ್ಲೀಸ್ಟ್ ಇದ್ರ ಕಡೆ ಅದ್ರ ಗಮನ ಹರಿಸಿದ್ರೆ ಏನೋ ಒಂದು ಸ್ವಲ್ಪ ಬರುತ್ತೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಮಾಳಿಂಗರಾಯ್, ನಮ್ಮ ಗದಗ ರಿಪೋರ್ಟರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಮಾಳಿಂಗರಾಯ್, ಈಗ ಈ ಅಕ್ರಮ ಮರಳು ಗಣಿಗಾರಿಕೆ ಏನು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲದೆ ಇದೆಲ್ಲ ನಡೀತಾ ಇದೆಯಾ, ಹೇಗೆ ಅಂತ? ಹೌದು ಶಿವಶಂಕರ್, ಗದಗ ಜಿಲ್ಲೆಯಲ್ಲಿ ಅಕ್ರಮವಾಗಿ ಮರಳು ದಂಧೆಕೋರರು ಎಗ್ಗಿಲ್ಲದೆ ನಡೆಸುತ್ತಿದ್ದಾರೆ. ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹುಲ್ಲೂರು, ಅಮರಾಪುರ, ಬಟ್ನಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದ ಹಳ್ಳ ಮತ್ತು ಜಮೀನುಗಳಲ್ಲಿ ಮಣ್ಣು ತೆಗೆದು ಫಿಲ್ಟರ್ ಮಾಡಿ ಟ್ರ್ಯಾಕ್ಟರ್ ಮೂಲಕ ಸಾಗಾಟ ಮಾಡುತ್ತಿದ್ದಾರೆ. ಕಂಡರೂ ಕಾಣದಂತೆ, ನೋಡಿದರೂ ನೋಡದಂತೆ ಪೊಲೀಸ್ ಇಲಾಖೆಯವರು ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ವರ್ತಿಸುತ್ತಿದ್ದು, ಎಲ್ಲೋ ಅಕ್ರಮ ಮರಳುಗಾರಿಕೆಯಲ್ಲಿ ಇವರು ಭಾಗಿಯಾಗಿದ್ದಾರೆ ಎಂಬ ಸಂಶಯವು ಸಾರ್ವಜನಿಕರಲ್ಲಿ ಮೂಡುತ್ತಿದೆ. ಥ್ಯಾಂಕ್ ಯು ತಮ್ಮಲ್ಲ ಡೀಟೇಲ್ಸ್ಗಾಗಿ.